ಲಾಸ್ಟ್ ಇದು ಆ್ಯಕ್ಚುಲಿ ಟ್ರೈನ್ ಮೂಮೆಂಟ್ಗೋಸ್ಕರ ಮಾಡುವ ಒಂದು ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಒಂದು ವೇಳೆ ಮೋಸ್ಟ್ಲಿ ಲಾಸ್ಟ್ ಪ್ಲೇಸಲ್ಲಿರುವಾಗ ಬೋಗಿ ಆಗಲಿ ಎಂಜಿನ್ ಆಗಲಿ ಹಿಂಗೆ ಇಟ್ಟು ಟ್ರ್ಯಾಕ್ ಚೇಂಜ್ ಮಾಡಲಿಕ್ಕೆ ಇಲ್ಲದ ಲೊಕೇಶನ್ ಚೇಂಜ್ ಮಾಡಲಿಕ್ಕೆ ಹಿಂಗೆ ಅದು 360 ಡಿಗ್ರಿ ರೊಟೇಟ್ ಆಗಿ ಇಲ್ಲಿ ಬರುತ್ತೆ. ಇಲ್ಲಿ ಅವರ ಮೆಕ್ಯಾನಿಸಮನ್ನು ಕ್ಲಿಯರಿ ತೋರಿಸಿದ್ದಾರೆ. ಅದು ಹೆಂಗೆ ಆಗುತ್ತೆ, ಮುಂಚೆ ಅವರು ಇದನ್ನು ಹಿಡ್ಕೊಂಡು ಇಳಿದಿದ್ರು ಅಂತ, ಆದರೆ ಇಷ್ಟು ದೊಡ್ಡ ಎಂಜಿನ್ ಅವ್ರ ಬೋಗಿ ಹೆಂಗೆ ಇಳಿದಿದ್ರು ಗೊತ್ತಿಲ್ಲ. ಈಗ ಆಬ್ವಿಯಸ್ಲಿ ಮೋಟಾರ್ ಫಿಕ್ಸ್ ಮಾಡಿರ್ತಾರೆ. ಇಟ್ ಇಸ್ ವೆರಿ ಈಸಿ ಟು ಡೂ ಇಟ್. ಮುಂಚೆದೆಲ್ಲ ಮ್ಯಾನ್ಯಲ್ ಮೆಕ್ಯಾನಿಸಮೇ. ಸೊ ಇದು ಒಂದು ಎಂಜಿನ್ ಮಾಡೆಲ್. ಆ್ಯಕ್ಚುಲಿ ಮಾಡೆಲ್ ಅಂತ ಹೇಳಲಿಕ್ಕಾಗಲ್ಲ, ದಿಸ್ ವಾಸ್ ಅ ವರ್ಕಿಂಗ್ ಎಂಜಿನ್ ಅಂತ ಹೇಳ್ಬೋದು. ಯಾಕಂದರೆ ದಿಸ್ ವಾಸ್ ಬಿಫೋರ್ ಇಂಡಿಪೆಂಡೆನ್ಸ್ ಆ್ಯಂಡ್ ದ ಮರ್ಸಿ ವಿಟೋ ಲಂಡನ್. ಸೊ ಮೇ ಬಿ ಇಟ್ ಮೈಟ್ ಬಿ ಅ ಸಿಂಗಲ್ ಸೀಟರ್ ಆಗಿರ್ಬೋದು, ಇಲ್ಲಿ ಏನಾದರೂ ಸೀಟಿಂಗ್ ಅರೇಂಜ್ಮೆಂಟ್ ಇರ್ಬೋದು, ಆರ್ ಎಲ್ಸ್ ಟೆಸ್ಟಿಂಗ್ ಪರ್ಪಸ್ಗೆ ಸಹ ಈ ಎಂಜಿನ್ ಯೂಸ್ ಮಾಡೋದು. ಬಟ್ ದಿಸ್ ಇಸ್ ಅ ವರ್ಕಿಂಗ್ ಮಾಡೆಲ್. ಅದರದ್ದು ಚಿಕ್ಕದ ಮಾಡೆಲ್ ಮಾಡಿದ್ದಲ್ಲ, ವರ್ಕಿಂಗ್ ಮಾಡೆಲ್. ನಾನು ಸುಷ್ಮಾ ಕೇರಾವ್. ಮೋಜು ಮಂಕ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Hey, what's up guys? Inshallah, ಯಾನಿಗೆ ಕುಡ್ಲದು ಉಜ್ವಲ್ ಅಮೀನ್ and I'm starting with the new vlog. ಇದು ಮುಂಚೆದು ವ್ಲಾಗ್, ಇದು ಕಂಟಿನ್ಯೂಟಿ ಆಗಿರುತ್ತೆ. ಒಂದೇನಂದರೆ, ಮೈಸೂರಿಗೆ ನೀವು ಆಗೋದು ಟೂರಿಸ್ಟ್ ಆಗಿ ಬರ್ತೀರಾ, ನಿಮಗೆ ಮೈಸೂರು ಅರಮನೆ, ಸಿ ವಿ ರಾಮನ್, ನಿಮಗೆ ಡ್ಯಾಮ್, ಬೃಂದಾವನ್ ಗಾರ್ಡನ್ ಇದೇ ತೋರಿಸ್ತಾರೆ. ಆಯ್ತಮ್ಮ, ಇಷ್ಟೇ ತೋರಿಸ್ತಾರೆ. ಇದನ್ನು ಬಿಟ್ಟರೆ ನಿಮಗೆ ಬೇರೆ ಹಿಡನ್ ಲೊಕೇಶನ್ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಲೊಕೇಶನ್ ಇದೆ. ನಿಮಗೆ ವಿಷ್ಣುವರ್ಧನ್ದು ಆಯಿತು ಮೇಡಮ್. ಸೊ ವಿಷ್ಣುವರ್ಧನ್ ಅವ್ರದ್ದು ಸಮಾಧಿ ಆಗಿರ್ಬೋದು, ಅದರ ಒಟ್ಟಿಗೆ ನಮ್ಮದು ಮಿಕ್ಕಿದ್ದು ಇತ್ಯಾದಿ ಪ್ಲೇಸ್. ಈಗ ನಾವು ಬರುವಾಗ ಒಂದು ಕಾರ್ ಮ್ಯೂಸಿಯಂ ನೋಡಿದ್ವಿ, ಅದು ರೀಸೆಂಟಾಗಿ ಓಪನ್ ಆದದ್ದು. ಅದು ಮೈಸೂರು ಹೈವೇಯಲ್ಲಿ ಬರುತ್ತೆ. ಅದು ಬಿಟ್ಟರೆ ಈಗ ಹೋಗೋ ಲೊಕೇಶನ್ ತುಂಬ ಫೇಮಸ್ ಆಗಿರೋ, ಅಂದರೆ ಅಷ್ಟು ಫೇಮಸ್ ಯಾರು ಮಾಡಲಿಲ್ಲ. ಈಗ ರೀಲ್ಸ್ ಎಲ್ಲ ಬಂದದಿಂದ ಇದು ಸ್ವಲ್ಪ ಲೊಕೇಶನ್ ಫೇಮಸ್ ಆಗಿದೆ. ಆದರೆ ಸಹ ಕ್ರೌಡ್ ತುಂಬ ಕಮ್ಮಿ ಅಂತ ಕೇಳ್ಪಟ್ಟೆ. ನಾವೀಗ ಹೋಗುವ ನೆಕ್ಸ್ಟ್ ಲೊಕೇಶನ್ ಮ್ಯೂಸಿಯಂ. ಮ್ಯೂಸಿಯಂ, ಇನ್ನೊಮ್ಮೆ ಮ್ಯೂಸಿಯಮಾ ಅಂತ ತಿಳ್ಕೊಳ್ಬೇಡಿ. ಯಾಕೆಂದರೆ ಮ್ಯೂಸಿಯಂ ಅಂದರೆ ನನಗೆ ಸಹ ಮುಂಚೆ ತುಂಬ ಏನು ಇಷ್ಟನೇ ಇಲ್ಲ ಹೋಗಬೇಕಂತ. ಯಾಕಂದರೆ ಅಷ್ಟೇನು ನೋಡುವಂಥದ್ದು ಅಂದರೆ ಕಾರ್ ಮ್ಯೂಸಿಯಮ್ಸ್ ಇಲ್ಲಾಂದರೆ ವಿಂಟೇಜ್ ಕಲೆಕ್ಷನ್ ಏನಾದರೂ ಇದ್ದರೆ ನನಗೆ ಮ್ಯೂಸಿಯಂ ಹೋಗ್ಲಿಕ್ಕೆ ತುಂಬ ಇಷ್ಟ. ಸೈನ್ಸ್ ಮ್ಯೂಸಿಯಮ್ ಎಲ್ಲ ಇಷ್ಟವೇ ಇಲ್ಲ. ಅದರೊಟ್ಟಿಗೆ ಇದು ಯಾಕೆ ನಾನು ಕೀನಾಗಿದ್ದೇನೆ ಅಂದರೆ, ಒಂದು ಟ್ರೈನ್ಸ್ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನಂದು ಟ್ರೈನ್ ಎಕ್ಸ್ಪೀರಿಯನ್ಸ್ ತುಂಬ ಮೆಮೊರೀಸ್ ಉಂಟು, ಅದನ್ನು ಮರೀಲಿಕ್ಕಾಗಲ್ಲ. ಫ್ರೆಂಡ್ಸ್ ಒಟ್ಟಿಗೆ ಹೋದದ್ದು, ಕೊಯಂಬತ್ತೂರು ಹೋಗಿದ್ದೆ, ಅದರ ಎಕ್ಸ್ಪೀರಿಯನ್ಸ್. ಪೊಲೀಸ್ನವ್ರು ಹಿಡಿದಿದ್ರು ತುಂಬ. ಅದು ನಿಮಗೆ ಆ ವ್ಲಾಗ್ ಹೋಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಟ್ರೈನ್ ಅಂದರೆ ನನಗೆ ತುಂಬ ಪ್ರೀತಿ. ಆದರೆ ಹೋಗಲಿಕ್ಕೆ ಧೈರ್ಯ ಇಲ್ಲ, ಯಾಕಂದರೆ ಆ ಬೋಗಿ, ಆ ಸೀಟ್ ನಂಬರ್ ನನಗೆ ಯಾವಾಗಲೂ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಈಗ ಹೋಗಲಿಲ್ಲ. ಆದರೆ ಸ್ಟೀಮ್ ಎಂಜಿನ್ ನೋಡಬೇಕಂತ ತುಂಬ ಇಷ್ಟ. ಅದು ಈ ಮ್ಯೂಸಿಯಮಲ್ಲಿ ಇರುತ್ತೆ ಅಂತ ಗೊತ್ತಾಯಿತು. ಯಾವುದೇ ರನ್ನಿಂಗ್ ಕಂಡೀಷನ್ ಇಲ್ಲ. ಈಗ ಸರ್ ಸ್ಟೀಮ್ ಎಂಜಿನ್ ರನ್ ಆಗೋ ಲೊಕೇಶನ್ ಒಂದು ಕಡೆ ಇದೆ ಇಂಡಿಯಾದಲ್ಲಿ, ಅದು ನಿಮಗೆ ಇಲ್ಲಿ ಕಾಣುತ್ತೆ. ಅಲ್ಲಿ ನೀವು ಬುಕ್ ಮಾಡಿದರೆ ನಿಮಗೆ ಹೋಲ್ ಟ್ರಿಪ್ ತಗೊಳ್ತಾರೆ, ಒಂದು 2 hours ಏನೋ ಟ್ರಿಪ್ ತಗೊಳ್ತಾರೆ. ಬಟ್ ಯು ಹ್ಯಾವ್ ಟು ಬುಕ್ ಇನ್ ಅಡ್ವಾನ್ಸ್. ಆಲ್ಮೋಸ್ಟ್ ಮಂತ್ ಆರ್ 2 months ಎಗೋ ನೀವು ಬುಕ್ ಮಾಡಿದರೆ, ಪ್ರಯರ್ ಬುಕ್ ಮಾಡಿದರೆ ನಿಮಗೆ ಎಕ್ಸ್ಪೀರಿಯನ್ಸ್ ತೊಗೊಳ್ಬೋದು. ಸೊ ಬನ್ನಿ ನಾವು ಈ ಎಕ್ಸ್ಪೀರಿಯನ್ಸ್ ತೊಗೊಳ್ಳುವ. ಅಷ್ಟೆಲ್ಲ ದುಡ್ಡಿಲ್ಲ, ಅಷ್ಟೆಲ್ಲ ಟೈಮ್ ಇಲ್ಲ. ಅದಕ್ಕೆ ಚಿಕ್ಕದಾಗಿ ಬಜೆಟ್ ಆಗಿರುವ ಲೊಕೇಶನ್ಗೆ ಹೋಗಿ ಎಂಜಾಯ್ ಮಾಡುವ. ಹಾಗೆ ನಿಮಗೆ ಏನಾದರೂ ಇಲ್ಲಿ ಬಂದರೆ ಈ ಲೊಕೇಶನ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಬಂದು ನೋಡಿ, ಇಲ್ಲಿ ವಿಸಿಟ್ ಮಾಡಿ, ಇಂಥ ಲೊಕೇಶನನ್ನು ಪ್ರೋತ್ಸಾಹ ಕೊಡಿ. ತುಂಬ ಜನ ಬರುವಾಗೆ ಆಗಲಿ. ನಮ್ಮದು ತುಂಬ ಜನ ಬಂದರೆ ಇದನ್ನು ಮೇಂಟೆನೆನ್ಸ್ ಜಾಸ್ತಿ ಒಳ್ಳೆಯದಾಗಿ ಮಾಡ್ತಾರೆ. ಸೊ ಬನ್ನಿ, ನಿಮಗೆ ನೋಡಿ ಯಾರಿಲ್ಲ.
₹50 ಎಂಟ್ರಿ. ಸೊ ಇದು ನೋಡಿ, ಲಾಂಗೆಸ್ಟ್ ಸ್ಟೀಮ್ ಎಂಜಿನ್. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ಕೂಲ್ ಇರುತ್ತೆ, ಅದನ್ನು ಇದಕ್ಕೆ ಹಾಕಿ ಸೊ ಇಂಜಿನ್ ರನ್ ಆಗುತ್ತೆ. ಇದು ಸ್ಟೇರಿಂಗ್. ಸೊ ಇಲ್ಲಿಂದ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ. ಸೊ ಮೇ ಬಿ ಅದು ನಿಮ್ಮದು ಟ್ರ್ಯಾಕ್ ಚೇಂಜ್ ಆಗುವಾಗ ಸ್ಲೋನೆಸ್ಗೋಸ್ಕರ ಆಗಿರ್ಬೋದು. ಮತ್ತು ಇಲ್ಲಿ ಅದೊಂದು ಕಾಣುತ್ತಲ್ಲ, ಅದು ಸ್ಟಿಕ್ ನಾನು ತುಂಬ ಕಡೆಯಲ್ಲಿ ನೋಡಿದ್ದೇನೆ. ದಟ್ ಈಸ್ ಜಸ್ಟ್ ಟು ಬ್ಲೋ ದ ಸ್ಟೀಮ್ ಔಟ್. ಸೊ ಇದು ಸ್ಟೇರಿಂಗ್ ಹ್ಯಾಂಡಲ್ಸ್, ಅಲ್ಲಿ ಚಾರ್ಕೋಲ್ ಹಾಕೋದು. ಸೊ ಹಿಂಗೆ ಸ್ಟೀಮ್ ಎಂಜಿನ್ ನೋಡಲಿಕ್ಕೆ ಸಖತ್ತುಂಟು, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ವೀಲ್ಸ್ ಎಲ್ಲ ನೋಡಿ ಸೂಪರ್ ಅಲ್ಲ. ನಮ್ಮ ಮುಂಚೆ ಕದ್ರಿ ಪಾರ್ಕ್ ಅಂತ ಒಂದು ಪಾರ್ಕ್ ಇತ್ತು, ಅಲ್ಲಿ ಈ ಥರ ಟ್ರೈನ್ಸ್ ಅಲ್ಲಿ ಸವಾರಿ ಮಾಡ್ಬೋದು. ಇದರಲ್ಲಿ ಸಹ ಇರ್ಬೋದು, 250 ಏನೋ ಎಂಟ್ರಿ ಇರುತ್ತೆ. ಸೊ ದೇ ಟೇಕ್ ಯು ಫಾರ್ 4 to 5 ರೌಂಡ್. ಇದು ಇಂಡಿಯಾ, ಇದು ಏನು ಹೇಳ್ತಾರೆ, ಗೂಡ್ಸ್, ನಿಮಗೆ ಕೋಲ್, ಚಾಕೋಲ್, ಮೈನಿಂಗ್ಸ್ ಇದೆಲ್ಲ ಇದರಲ್ಲಿ ತೊಗೊಂಡು ಹೋಗ್ತಾಯಿದ್ರು ಮುಂಚೆ. ಮೋಸ್ಟ್ಲಿ ಇದು ಬ್ರಿಟಿಷರ್ ಕಾಲದಾಗಿತ್ತು. ಸೊ ನೋಡಲಿಕ್ಕೆ ಹೀಗೆ ಇದು ಗೋಲ್ಡನ್ ಟ್ರೈನ್ಸ್ ಮಾಡರ್ನೈಸೇಷನ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು. ಈಗದು ಶಾಕ್ ಅಬ್ಸರ್ವರ್, ಮುಂಚೆದು ಈ ಥರ ಶಾಕ್ ಅಬ್ಸರ್ವರ್ ಅಂದರೆ ನಿಮಗೆ ಲಾರಿಯಲ್ಲೆಲ್ಲ ಮುಂಚೆದು LND ಲಾರಿಯಲ್ಲೆಲ್ಲ ಕಾಣುತ್ತಲ್ಲ ಆ ಥರದ್ದು ಶಾಕ್ಸ್. ದಿಸ್ ಇಸ್ ಲಿಟ್ರಲಿ ಲೈಕ್ ಬಸ್, ಏನು ಡಿಫ್ರೆನ್ಸ್ ಇಲ್ಲ. ಮೋಸ್ಟ್ಲಿ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಇರಲಿಕ್ಕಿಲ್ಲ. ಮುಂಚೆದೆಲ್ಲ ಫ್ಯಾಕ್ಟ್ರಿ ಲೊಕೇಶನ್ ಒಳಗೆ ಇಂಥ ಟ್ರೈನ್ಸ್ ಎಲ್ಲ ನಿಮಗೆ ಕಾಣ್ಬೋದು. ಸೊ ಮೇ ಬಿ ಎಂಪ್ಲಾಯೀಸ್ ಕಮ್ಯೂಟಿಗೋಸ್ಕರ ಇಟ್ಟಿರ್ಬೋದು. ಚೆನ್ನಾಗಿದೆ. ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನೀವು ನೋಡಿರ್ಬೋದು ಆಲ್ಮೋಸ್ಟ್ ಮೆಕ್ಯಾನಿಕಲಿ ಏನಾದರೂ ಕೆಲಸ ಇದ್ದರೆ, ಈಗ ನೀವು ತುಂಬ ಕಾರ್ಟೂನಲ್ಲಿ ನೋಡಿರ್ಬೋದು. ಹಿಂಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋಲ್ಲ, ಯಾಕಂದರೆ ಕಾರ್ಟೂನ್ಸಲ್ಲಿ ಜಾಸ್ತಿ ನೋಡಿರ್ತೀರಿ. ಆಚೆ ಮೂಮೆಂಟ್ ಮಾಡಿ ಇದನ್ನು ಟ್ರೈನ್ ಮೂವ್ ಮಾಡಿ ಗ್ರೀಸಿಂಗ್ ಆಗಲಿ, ಯಾವುದಾದ್ರೂ ಟ್ರ್ಯಾಕ್ ಕಂಡೀಷನ್ ರಾಂಗ್ ಆಗಿದ್ದರೆ ಅಂದರೆ ಅದನ್ನು ಸರಿ ಮಾಡಲಿಕ್ಕೆ ಇದರಿಂದ ಹೋಗಿ ಇದನ್ನು ಮಾಡ್ತಾಯಿದ್ದು. ಈಗ ನೀವು ನೋಡಲಿಕ್ಕೆ ಹೋದರೆ ಸಹ ನಿಮಗೆ ಟ್ರ್ಯಾಕ್ ಹಾಕಲಿಕ್ಕೆ ಸಹ ಇದನ್ನು ಯೂಸ್ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಯಾಕಂದರೆ ಇದು ನೋಡಿ ಮೆಕ್ಯಾನಿಸಮ್ ಹಾಗೆ ಕಾಣುತ್ತೆ. ಇಲ್ಲಿಂದ ಲಿಫ್ಟ್ ಮಾಡಿ ಬೇರೆ ಬೇರೆ ಜಾಗಕ್ಕೆ ಇಲ್ಲಿ ಪ್ಲೇಸ್ ಮಾಡಲಿಕ್ಕೋಸ್ಕರ ಇದು ಏನು ಹೇಳ್ತಾರೆ, JCB ಅಲ್ಲ, ಇನ್ನೊಂದು ಹೇಳ್ತಾರಲ್ಲ, ಲಿಫ್ಟ್ ಮಾಡಿ ಇನ್ನೊಂದು, ಮೋಸ್ಟ್ಲಿ ಅದಕ್ಕೆ ಯೂಸ್ ಮಾಡ್ತಿದ್ರು ಮುಂಚೆ ಎಲ್ಲ. ಅದೆಲ್ಲ ಟ್ರೈನ್ ನೋಡಿರ್ಬೋದು, ಸೇಮ್ ಈ ಥರ ಗೇಟ್ ನೋಡಿರ್ಬೋದು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಮೇ ಬಿ ಸೊ ಹಿಂಗೆ ಎಳಿತಿದ್ರು. ಸೊ ಅಲ್ಲಿ ಮೂಮೆಂಟ್ ಆಗುತ್ತೆ, ಅಲ್ಲಿ ಗೇಟ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಈ ಥರ ಮಾಡ್ತಾಯಿದ್ವಿ. ಒಳ್ಳೆ ಮೆಕ್ಯಾನಿಸಮ್ ಅಲ್ಲ. ಸೊ ಇಲ್ಲಿ ನೋಡ್ಬೋದು, ಆಗ ನೋಡಿದ್ದು ಸ್ಟೀಮ್ ಎಂಜಿನ್. ದಿಸ್ ಇಸ್ ನಾಟ್ ಅ ಸ್ಟೀಮ್ ಎಂಜಿನ್, ಯಾಕಂದರೆ ಇಲ್ಲ, ಇದು ಕೂಡ ಸ್ಟೀಮ್ ಎಂಜಿನ್. ಸೊ ಸೇಮ್ ಮೆಕ್ಯಾನಿಸಮ್ ಇಲ್ಲಿಂದ ವರ್ಕ್ ಆಗುತ್ತೆ. ಆದರೆ ಇದು ಸ್ವಲ್ಪ ಲೇಟರ್ ಆನ್ ಮಾಡರ್ನೈಸ್ ಆಯಿತು. ಮತ್ತು ಇದು ಮೋಸ್ಟ್ಲಿ ನಿಮಗೆ ಬ್ರಿಕ್ಸ್, ರಾಕ್ಸ್ ಎಲ್ಲ ತೊಗೊಂಡೋಗ್ಲಿಕ್ಕೆ ಇರುವ ಬೋಗಿ. ಮತ್ತು ದಿಸ್ ವಿಲ್ ಬಿ ಆನ್ ದ ಲಾಸ್ಟ್ ಸೈಡ್. ಮುಂಚೆ ಟೈಮಲ್ಲಿ ಹಿಂದೆ ಹಿಂಗೆ ಇರ್ತಿತ್ತು, ಯಾಕಂದರೆ ಲಾಸ್ಟ್ ಒಂದು ಇದು ಆ್ಯಕ್ಚುಲಿ ಟ್ರೈನ್ ಮೂಮೆಂಟ್ಗೋಸ್ಕರ ಮಾಡುವ ಒಂದು ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಒಂದು ವೇಳೆ ಮೋಸ್ಟ್ಲಿ ಲಾಸ್ಟ್ ಪ್ಲೇಸಲ್ಲಿರುವಾಗ ಬೋಗಿ ಆಗಲಿ ಇಂಜಿನ್ ಆಗಲಿ ಹಿಂಗೆ ಇಟ್ಟು ಟ್ರ್ಯಾಕ್ ಚೇಂಜ್ ಮಾಡಲಿಕ್ಕೆ, ಇಲ್ಲದ ಲೊಕೇಶನ್ ಚೇಂಜ್ ಮಾಡಲಿಕ್ಕೆ ಹಿಂಗೆ ಅದು 360 ಡಿಗ್ರಿ ರೊಟೇಟ್ ಆಗಿ ಇಲ್ಲಿ ಬರುತ್ತೆ. ಇಲ್ಲಿ ಅವರ ಮೆಕ್ಯಾನಿಸಮನ್ನು ಕ್ಲಿಯರಿ ತೋರಿಸಿದ್ದಾರೆ. ಅದು ಹೆಂಗೆ ಆಗುತ್ತೆ, ಮುಂಚೆ ಅವರು ಇದನ್ನು ಹಿಡ್ಕೊಂಡು ಇಳಿದಿದ್ರು ಅಂತ,
ಆದರೆ ಇಷ್ಟು ದೊಡ್ಡ ಇಂಜಿನ್ ಅವ್ರ ಬೋಗಿ ಹೆಂಗೆ ಹೇಳಿದ್ರು ಗೊತ್ತಿಲ್ಲ. ಈಗ ಆಬ್ವಿಯಸ್ಲಿ ಮೋಟಾರ್ ಫಿಕ್ಸ್ ಮಾಡಿರ್ತಾರೆ. ಇಟ್ ಇಸ್ ವೆರಿ ಈಸಿ ಟು ಡೂ ಇಟ್. ಮುಂಚೆದೆಲ್ಲ ಮ್ಯಾನ್ಯಲ್ ಮೆಕ್ಯಾನಿಸಮ್ ಹೆಂಗೆ ವರ್ಕ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಫೋಲ್ಡೇಬಲ್ ಟೇಬಲ್, ಡ್ರೆಸ್ಸಿಂಗ್ ಟೇಬಲ್, ಮೂವೇಬಲ್ ಕಾಟ್. ಸೊ ಇದು ಮೋಸ್ಟ್ಲಿ ಮುಂಚೆದ ಟೈಮಲ್ಲಿ VIP ಸೀಟಿಂಗ್ ಇರ್ಬೋದು. VIP ಸೀಟಿಂಗ್ ಇರ್ಬೋದಲ್ಲ, ಇದು VIP ಕೋಚೆ. ಇದು ಲಗೇಜ್ ರೂಮ್, ಸರ್ವೆಂಟ್ಗೆ ರೂಮ್ ಇತ್ತ. ಇದು ಮೋಸ್ಟ್ಲಿ ಆಚೀಚೆ ಮೂವ್ಮೆಂಟ್ ಆಗಲಿಕ್ಕೋಸ್ಕರ ಇರ್ಬೋದು. ಈಗ ಮೆಟ್ರೋದಲ್ಲೆಲ್ಲ ನೋಡಿರ್ಬೋದಲ್ಲ. ಇಲ್ಲಿ ಕಿಚನ್, ಇಲ್ಲಿ ಬಾಯ್ಲರ್ ರೂಮ್, ಬಿಸಿ ನೀರು, ಸ್ನಾನ ಮಾಡಲಿಕ್ಕೆ. ಡೈನಿಂಗ್ ರೂಮ್ ಎಲ್ಲ ಇದೆ. ಇದು ಬಾತ್ರೂಮ್. ಇದನ್ನೀಗ ನಮಗೆ ಕ್ಲೋಸ್ ಮಾಡಿಟ್ಟಿದ್ದಾರೆ, ನಮಗೆ ಇಲ್ಲಿ ನೋಡ್ಬೋದು. ಸೊ ಇದು ಒಂದು ಎಂಜಿನ್ ಮಾಡೆಲ್. ಆ್ಯಕ್ಚುಲಿ ಮಾಡೆಲ್ ಅಂತ ಹೇಳಲಿಕ್ಕಾಗಲ್ಲ, ದಿಸ್ ವಾಸ್ ಅ ವರ್ಕಿಂಗ್ ಎಂಜಿನ್ ಅಂತ ಹೇಳ್ಬೋದು. ಯಾಕಂದರೆ ದಿಸ್ ವಾಸ್ ಬಿಫೋರ್ ಇಂಡಿಪೆಂಡೆನ್ಸ್ ಆ್ಯಂಡ್ ದ ಮರ್ಸಿ ವಿಟೋ ಲಂಡನ್. ಸೊ ಮೇ ಬಿ ಇಟ್ ಮೈಟ್ ಬಿ ಅ ಸಿಂಗಲ್ ಸೀಟರ್ ಆಗಿರ್ಬೋದು. ಇಲ್ಲಿ ಏನಾದರೂ ಸೀಟಿಂಗ್ ಅರೇಂಜ್ಮೆಂಟ್ ಇರ್ಬೋದು. ಆರ್ ಎಲ್ಸ್ ಟೆಸ್ಟಿಂಗ್ ಪರ್ಪಸ್ಗೆ ಸಹ ಈ ಎಂಜಿನ್ ಯೂಸ್ ಮಾಡೋದು. ಬಟ್ ದಿಸ್ ಇಸ್ ಅ ವರ್ಕಿಂಗ್ ಮಾಡೆಲ್. ಅದರದ್ದು ಚಿಕ್ಕದು ಮಾಡೆಲ್ ಮಾಡಿದ್ದಲ್ಲ, ವರ್ಕಿಂಗ್ ಮಾಡೆಲ್. ಸೊ ನೋಡಲಿಕ್ಕೆ ಸಖತ್ತುಂಟು, ಫುಲ್ಲಿ ಮೆಟಲಿಕ್. ನೋಡಿದ್ರಲ್ಲ ಹೆಂಗಿತ್ತು ಟ್ರೈನ್ ಮ್ಯೂಸಿಯಮ್, ಸೂಪರ್ ಇತ್ತಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಮೈಸೂರು ರೋಡ್ಸ್ ಎಲ್ಲ ತುಂಬ ಕ್ಲೀನಾಗಿದೆ, ಬೆಂಗಳೂರಿಗಿಂತ ಸೂಪರ್ ಆಗಿದೆ. ಮೋಸ್ಟ್ಲಿ ಇಲ್ಲಿ ಪ್ಯಾಲೇಸ್ ಇದ್ದ ಕಾರಣದಿಂದ ಇಲ್ಲಿಯ ಸುತ್ತಮುತ್ತಲು, ಮತ್ತು ದಸರಾ ಸಹ ಇಲ್ಲಿ ಜಾಸ್ತಿ ಅದ್ದೂರಿಯಾಗಿ ಆಗುತ್ತಲ್ಲ ಮೋಸ್ಟ್ಲಿ, ಅದಕ್ಕೋಸ್ಕರ. ಆ್ಯಂಡ್ ದಿಸ್ ವಿಲ್ ಲಿಂಕ್ ಅಪ್ ಟು ಪ್ಯಾಲೇಸ್ ಗ್ರೌಂಡ್. ಸೊ ಆಬ್ವಿಯಸ್ಲಿ ಒಳ್ಳೆ ಮೇಂಟೈನ್ ಮಾಡಿಟ್ಟಿದ್ದಾರೆ. ಯಾಕಂದರೆ ಇವರು ಒಳ್ಳೆ ಮೇಂಟೈನ್ ಮಾಡಿಟ್ರೆ ನಮ್ಮ ವೆಹಿಕಲ್ಸ್ ಒಳ್ಳೆ ಮೇಂಟೈನ್ ಆಗಿರುತ್ತೆ. ಅಲ್ಲೇ ಪಾಟ್ ಹೋಲ್ಸ್ ಎಲ್ಲ ಇದ್ದರೆ ನಮ್ಮ ಗಾಡಿಗಳಿಗೇ ಎಕ್ಸ್ಪೆನ್ಸಿವ್ ಜಾಸ್ತಿ. ಸೊ ಮುಂಚೆ ಒಮ್ಮೆ ಬಂದಿದ್ದೆ, ದಸರಾ ಆಗಿ ಒಂದೂವರೆ ತಿಂಗಳು ಜಾಸ್ತಿ ನಿಮಗೆ ಅದರ ಆಪೋಸಿಟಾಗಿ ಒಂದು ಗ್ರೌಂಡ್ ಇರುತ್ತೆ. ಅಲ್ಲಿ ನಿಮಗೆ ಎಕ್ಸಿಬಿಷನ್ ಅಂದರೆ ಏನು ಹೇಳ್ತಾರೆ, ಥಿಂಗ್ಸ್ ಎಲ್ಲ ನಿಮಗೆ ಎಕ್ಸಿಬಿಷನ್ ಅಂತ ಗೊತ್ತಿರ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ಆ ಥರ ಎಕ್ಸಿಬಿಷನ್ ಮೇಲೆ ಇಟ್ಟಿರ್ತಾರೆ. ಏನು ಬೇಕಾದ್ರೂ ಪರ್ಚೇಸ್ ಮಾಡೋದು ತುಂಬ ಕಡಿಮೆ ದರಕ್ಕೆ. ಮೈಸೂರು ಪ್ಯಾಲೇಸ್ಗೆ ಬಂದಿದೆ. ಇಲ್ಲಿ ಟೆಂಪಲ್ ಇದೆ. ಇಲ್ಲಿ 100 ರೂಪೀಸ್ ಎಂಟ್ರಿ ಪರ್ ಪರ್ಸನ್. ಸೊ ಲಾಸ್ಟ್ ಟೈಮ್ ಸರ್ ಇಲ್ಲೇ ನಿಂತು ಒಂದು ಫೋಟೋ ತೆಗೆದಿದ್ವಿ. ನಾನು 5th ಸ್ಟ್ಯಾಂಡರ್ಡ್ ಇರುವಾಗ ಇಲ್ಲಿ ಬಂದಿದ್ದೆ. ಒಳಗೆ ಹೋಗಿದ್ನ ಇಲ್ವಾ ಅಂತ ನೆನಪಿಲ್ಲ. ಐ ಡೌಟ್ ಒಳಗೆ ಹೋದದ್ದು. ಬಟ್ ಸೂಪರ್ ಆಗಿದೆ. ನಿಮಗೆ ನೋಡಕ್ಕೆ ಹೋದರೆ ಒಂದು ರಜನಿಕಾಂತ್ ಒಂದು ಮೂವಿಯಲ್ಲಿ ಅವನು ಹುಡ್ಕೊಂಡು ಇಲ್ಲಿ ಮೈಸೂರು ಅರಮನೆವರೆಗೂ ಬಂದಿರ್ತಾರೆ. ಆ್ಯಕ್ಚುಲಿ ಇದೇ ಅದು ಸೀನ್, ಅದು ಇಲ್ಲೇ ಇಲ್ಲ ಲೊಕೇಶನಲ್ಲಿ ಮಾಡಿರ್ತಾರೆ. ಸೊ ರಜನಿಕಾಂತ್ ಡ್ಯಾಮ್ ಕಟ್ಟಿ ವಾಪಸ್ಸು ಏನೋ ಎಲಿಗೇಷನ್ ಹೇಳಿದ್ದಕ್ಕೆ ಅವರು ಊರು ಬಿಟ್ಟು ಬಂದಿರ್ತಾರೆ. ಮತ್ತು ಅವ್ರಿಗೆ ರಿಯಾಲಿಟಿ ಗೊತ್ತಾಗಿ ಹುಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಂದು ಪ್ಯಾಲೇಸ್ ಇದೆ ಸೀನಲ್ಲಿರುತ್ತೆ. ಸೂಪರ್ ಬೇಕಾಗಿದೆ. ಆದರೆ ಐ ಥಿಂಕ್ ಮೇಂಟೆನೆನ್ಸ್ ಒಳ್ಳೆಯದಿಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಕಾಣ್ಬೋದು ಸೀಲಿಂಗ್ಸ್ ಎಲ್ಲ ಹೋಗಿದೆ. ಮೇಂಟೆನೆನ್ಸ್ ತುಂಬ ಬೇಕಾಗಿದೆ. ಬರೀ ಈಗ ದಸರಾಗೋಸ್ಕರ ಇದನ್ನು ಹೀಗೆ ಇಟ್ಟಿದ್ದಾರೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಡೆಮೊಲಿಷ್ ಆಗಿರುತ್ತೆ. ಇದೆ ಟೆಂಪಲ್. ಮುಂಚೆ ಯಾವುದೇ ರಾಜ ಇರಲಿ ಅವ್ರದ್ದು ಅರಮನೆ ಮುಂದೆನೇ ಟೆಂಪಲ್ ಆಗಿರುತ್ತೆ. ಸೊ ಇದೇ ಅರಮನೆ ಟೆಂಪಲ್, ಶ್ವೇತವರ್ಮ ಸ್ವಾಮಿ ಟೆಂಪಲ್. ಅಲ್ಲಿ ಇನ್ನೊಂದು ಕಾಣುತ್ತೆ, ಅದು ಎಂಟ್ರೆನ್ಸ್. ಹೌದು, ಅದು ಟೆಂಪಲ್ ಅಲ್ಲ, ಅದು ಎಂಟ್ರೆನ್ಸ್. ಇನ್ನೊಂದು ಕಾಣುತ್ತಲ್ಲ, ಅದು ಕೂಡ ಟೆಂಪಲ್ ಆಗಿರುತ್ತೆ. ಯಾಕಂದರೆ ಒಳಗೆ ಗರ್ಭಗುಡಿ ಕಾಣುತ್ತೆ. ಎಲ್ಲಿಂದ ಎಂಟ್ರಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿಂದ ಹೋಗೋಣ. ಏನಂದರೆ ಅಲ್ಲಿ ಬಿಲ್ ತೊಗೊಂಡು ಬ್ಯಾಗ್ ತೊಗೊಂಡು ಇಲ್ಲಿ ಚಪ್ಪಲ್ ಇಡಬೇಕು. ಪ್ಯಾಲೇಸ್ ಒಳಗೆ ಚಪ್ಪಲ್ ತೊಗೊಂಡು ಹೋಗ್ಲಿಕ್ಕೆ. ದಸರಾ ಆಗುವಾಗ ರಾಜ ಮಹಾರಾಜರು ಮತ್ತು ಅವರ ಫ್ಯಾಮಿಲಿ ಎಲ್ಲ ಇಲ್ಲಿಂದ ವ್ಯೂವನ್ನು ನೋಡ್ತಾರೆ. ವ್ಯೂ ಅಂದರೆ ನಿಮಗೆ ಪ್ರೊಸೆಷನ್ ಮತ್ತು ದೇವಿಯನ್ನು ಇಲ್ಲಿಂದ ನೋಡ್ತಾರೆ. ಅವ್ರದ್ದು ಫ್ಯಾಮಿಲಿಯವ್ರಿಗೆ ಎಷ್ಟೊಂದು ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಇದು ಕಾಮನ್ ಇದನ್ನೆಲ್ಲ ನೋಡಲಿಕ್ಕೆ, ದೇವಿದು
ಸ್ಟ್ಯಾಚು ನೋಡಲಿಕ್ಕೆ, ಅದರ ಪಲ್ಲಕ್ಕಿ ನೋಡಲಿಕ್ಕೆ. ಆದರೆ ನಮ್ಮಂಥವರಿಗೆ ಇದೊಂದು ಸೂಪರ್ ಒಂದು ಇದಂತ ಹೇಳ್ಬೋದು. ಆದರೆ ಒಳಗೆ ಅಂತೂ ಎಂಥ ವ್ಯೂ ಅಂದರೆ ನಿಮಗೆ ಒಳ್ಳೆ ಡಿಸೈನ್, ಅಲ್ಲಿಂದ ಒಂದೊಂದು ಫೋಟೋ ರಾಜ ಮಹಾರಾಜ ಫ್ಯಾಮ್ಲಿ ಎಲ್ಲರದ್ದು ಬಗ್ಗೆ ಇಲ್ಲಿ ನಿಮಗೆ ನೋಡ್ಬೋದು. ಅದಕ್ಕಿಂತ ಜಾಸ್ತಿ ಎಲ್ಲ ಇದನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ, ಅದನ್ನು ಒಂದು ಮೆಚ್ಚಬೇಕು. ಯಾಕಂದರೆ ಅವರದ್ದು ಈಚ್ ಆ್ಯಂಡ್ ಎವ್ರಿ ನಿಮಗೆ ಈವನ್ ಜುವೆಲ್ರಿ ಐಟಮ್ಸ್ ಇರ್ಬೋದು, ಯಾವುದನ್ನೆಲ್ಲ ಸಿಲ್ವರ್ ಬಾಕ್ಸಲ್ಲಿ ಇಡ್ತಾರೆ ಎಲ್ಲ ಇದರಲ್ಲಿ ಶೋಕೇಸ್ ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇದು ಪ್ರೈವೇಟೈಸೇಷನ್ ಆಗಿದ್ದರೆ, ಇಲ್ಲಾಂದರೆ ರಾಜ ಮಹಾರಾಜ ಇಲ್ಲದ್ರೆ ಅವರ ಫ್ಯಾಮಿಲಿ ಅವರಿಗೆ ಕೊಟ್ಟಿದ್ದರೆ ಒಳ್ಳೆಯದಾಗ್ತಿತ್ತು. ಇದೇ AC ಎಲಿವೇಟರ್ ಅಂದರೆ ಲಿಫ್ಟ್. ಮುಂಚೆ ಟೈಮಲ್ಲಿ ಸಹ ಇದು ಲಿಫ್ಟ್ ಇತ್ತಂತ ಗೊತ್ತಾಗಲಿಕ್ಕೆ ಒಂದು ಶಾಕಿಂಗ್ ನ್ಯೂಸ್ ಅಂತ. ಆದರೆ ಮುಂಚೆ ಈಗ ಸಹ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ, ಮೆಕ್ಯಾನಿಸಮ್ ಆಗ್ತಾ ಉಂಟು. ಮತ್ತು ಇದು ಡ್ರೆಸ್ಸಿಂಗ್ ಟೇಬಲ್ ರಾಜದ್ದು, ಆದರೆ ಅದು ಈಗದ್ದಲ್ಲ, ಮುಂಚೆದಂತ ಹೇಳ್ಬೋದು. ದಂತ ಎಲ್ಲ ಇದೆಲ್ಲ ಈಗ ಗೌರ್ಮೆಂಟ್ ಪ್ರಾಪರ್ಟಿ ಆಗಿದೆ. ಬರೀ ದಸರಾ ಟೈಮಲ್ಲಿ ರಾಜ ಅವರಿಗೆ ಇದು ಒಂದು ಏನು ಹೇಳ್ತಾರೆ ಸೌಲಭ್ಯ ಉಂಟು ಇಲ್ಲಿ ಬಂದು ಇರಲಿಕ್ಕೆ. ಆದರೆ ಈಗ ಇಲ್ಲಿ ಸ್ಟೇ ಆಗ್ತಾರೆ ಅಂತ ಗೊತ್ತಿಲ್ಲ. ಆದರೆ ಒಂದು ಹೇಳ್ತೇನೆ, ಇದರ ಪ್ಯಾಲೇಸ್ ಮೇಲೆ ಒಂದು ಲೈಟ್ ಇರ್ತಾ ಇತ್ತಂತೆ ಮುಂಚೆ. ಅದರಲ್ಲಿ ಗ್ರೀನ್ ಲೈಟ್ ಇದ್ದರೆ ರಾಜ ಒಳಗಿರ್ತಾಯಿದ್ರು, ರೆಡ್ ಲೈಟ್ ಇದ್ದರೆ ರಾಜ ಇರಲ್ಲ ಅಂತ ಲೆಕ್ಕ ಅಂತೆ. ಈಗ ಆ ಮುಂಚೆ 1947ಇಂದ ಈಗ ತನಕ ರೆಡ್ ಲೈಟೇ ಇದಾಗ್ತಾ ಉಂಟು. ಯಾಕಂದರೆ ಈಗ ಅಲ್ಲಿ ರಾಜ ಇಲ್ಲ. ಮುಂಚೆದ್ದು ಪಬ್ಲಿಕ್ನವರಿಗೆ ಗೊತ್ತಾಗಲಿಕ್ಕೆ ಗ್ರೀನ್ ಲೈಟ್ ಇರ್ತಾಯಿತ್ತು, ಈಗ ಅದು ಇಲ್ಲ. ಎಂಟ್ರಾಗಿ ಆಯಿತು, ರೂಮ್ ಟೂರ್ ತೋರಿಸ್ತೇನೆ. ಇದು ವಾಶ್ರೂಮ್, ಬೆಡ್, ವಾರ್ಡ್ರೋಬ್, ನಮ್ಮದು ಲಗೇಜ್ ಎಲ್ಲ ಅಲ್ಲಿ ಉಂಟು. ಸೊ ಮೈಸೂರು ಎತ್ತಿ ಆಯಿತು. ಮೈಸೂರು ಆಲ್ಮೋಸ್ಟ್ ಕೆಲವು ಜಾಗನ ಎಕ್ಸ್ಪ್ಲೋರ್ ಮಾಡಿ ಆಯಿತು. ನಾಳೆ ಇನ್ನೂ ಜಾಗ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಉಂಟು. ಸೊ ನಿಮಗೆ ಈ ಪುಟ್ಟವಾದ ವ್ಲಾಗ್ ಇಷ್ಟ ಆದರೆ please do hit the like button, share it with your friends and families, and please do subscribe for Mojomong vlogs. So see you until the next vlog. Until then, take care. Bye. ನಾನು ಹೇಳಿದಾಗೇ ಮೈಸೂರು ದಸರಾ ಎಕ್ಸಿಬಿಷನ್ ಇಲ್ಲಿ ಆಗುತ್ತೆ. ಇದು ಮತ್ತು ಆಚೆದು ಗ್ರೌಂಡ್. ಆ್ಯಂಡ್ ನೈಟ್ ಹೊತ್ತು ಪ್ಯಾಲೇಸಿಗೆ ಕಾಣುತ್ತೆ. ಏನಾದರೂ ಒಳ್ಳೆ ಒಕೇಶನ್ ಇರುವಾಗ ಏನು ಹೇಳ್ತಾರೆ ಅದಕ್ಕೆ ಫುಲ್ ಲೈಟಿಂಗ್ಸ್ ಮಾಡಿರ್ತಾರೆ. ಇವತ್ತು ಹೀಗೆ ಕಾಣುತ್ತೆ. ಮೋಸ್ಟ್ಲಿ ದಸರಾ ಒಂದು ವಾರ ನಂತರ ಬರಬೇಕಂತ ಅನಿಸುತ್ತೆ, ಯಾಕಂದರೆ ಆವಾಗ ಲೈಟೆಲ್ಲ ಕಾಣುತ್ತೆ. ಈಗ ಹಿಂಗೆ ಹೇಳುತ್ತೆ, ಎಂಟ್ರಿ ಬಿಡಲ್ಲ, ಇಲ್ಲಿಂದನೇ ಹಿಂಗೆ ಫೋಟೋ ತೆಗೆದು. ಹಾಯ್, ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.